ಹಾಗಾಗಿ ಹೆಜ್ಜೆಗೆ ಈ ಬೆನಕನ ಬಾಳಲ್ಲಿ ಅಡ್ಡ ಬರುವೆ. ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿನು ಕೆತ್ತುಕೊಂಡು ಬಿಟ್ಟೆ. ನಾನು ಒಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ನನ್ನ ತಾಯಿ ತಂದೆ ಸ್ವರೂಪವೇ ಹಗಲಿರುಳು ಶ್ರಮಿಸುತ್ತಿದ್ದಾನೆ ನನ್ನ ಶಿವರಾಯ. ಪ್ರತಿಯೊಂದು ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನು ಪಡೆದು ನೀರುದ್ರಾಗಿ ತಿರುಗು ಅಂತ ಇತ್ತು ನನ್ನ ಬಾಳ. ಹಣ ಅಂದರೆ ಹಣ ಒಂದು ಬಾಯಿ ಬಿಡ್ದೈತಿ ಈ ಸಮಾಜದಲ್ಲಿ. ಅಂತದರಲ್ಲಿ ನನ್ನಂತ ಬಡಪಾಗಿ ನೌಕರಿ ಸಿಗುವುದು ಹೇಗಿದೆಯವ? ಹೇಗೆ ಆ ದೈವ ಸಂಕಲ್ಪ ಹೇಗಿದೆ ಹಾಗೆ ಆಗಲಿ. ನನಗೆ ಅನ್ನ ನೀರು ಹಾಕಿ ಸಾಕಿ ಸಲವಿದ ಆ ನನ್ನ ದನಿಯಾದ ಅಮರವೀರ ಅವನ ಹೆಂಡತಿ ಸತ್ತು 17 ವರ್ಷ ಕಾಲ ಗರ್ಷಿಸಿತು. ಅವರಿಗಿದ್ದ 2 ಅವಳಿ ಜೋಳಿ ಮಕ್ಕಳನ್ನು ಒಂದು ಮಗ ಬೀದಿ ಪಾಲಾಯ್ತು. ಉಳಿದೊಬ್ಬ ಮಗನನ್ನು ನಾನು ತಂದು ಸಾಕಿದ್ರುವೆ ಸಾಕು ತಮ್ಮ ಬೆನಕನನ್ನು. ಒಟ್ಟಿನಲ್ಲಿ ನನ್ನ ಕನಕ ಬೆನಕರಿಗೆ ಯಾವುದ ಕುಂದೆ ಕೊರತೆ ಬರದಂತೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟ ಜೋಪಾನ ಮಾಡೋದೇ ಈ ಶಿವರಾಯನ ಅಂತ ಕರ್ತವ್ಯ ತಂದೆ, ಅಂತ ಕರ್ತವ್ಯ. ಪ್ರತಿ ವರ್ಷದಂತೆ ರಕ್ಷಾಬಂಧನ ಹಬ್ಬಕ್ಕೆ ನಮಗೆ ರಾಖಿ ಕಟ್ಟಲು ದೇವರ ಕೊಟ್ಟ ತಂಗಿ ಬರಲಿಲ್ಲ ಎಂದು ನಿನ್ನ ಬಗ್ಗೆನೇ ವಿಚಾರ ಮಾಡ್ತಾ ನಿಂತಿದ್ದೆ ತಂಗಿ. ಹಾ ಕನಕ ಬೇಗನೆ ಬಾರಪ್ಪ, ಏನು ಮಾಡಿದೆ ಒಳಗೆ? ಯಾಕಣ್ಣ, ಏನಾದರೂ ಕೆಲಸವಿತ್ತ? ಕೆಲಸದ ವಿಷಯ ಇರ್ಲಿಕ್ಕನು ಅಲ್ಲಿ ಯಾರು ಬಂದಿದ್ದಾರೆ ನೋಡಪ್ಪ. ಓಹೋ, ತಂಗಿ ಮಂಗಲಿ, ಯಾವಾಗ ಬಂದೆಮ್ಮ? ಈಗ ಬಂದೆ ಅಣ್ಣ. ಕನಕ, ನಿನ್ನ ತಮ್ಮ ಬರೋದು ಬೆನಕ ಸ್ವಲ್ಪ ತಡ ಆಯ್ತಲ್ಲಪ್ಪ, ಯಾಕೆ? ಅಣ್ಣ, ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತೆ ನನ್ನ ತಮ್ಮ ನೆನೆದವರ ಮನದಲ್ಲಿ ಬಂದೇ ಬಿಟ್ಟ ನೋಡು. ಈಗ ಬಂದೆ ನನ್ನ. ಹೌದು ತಂಗಿ, ಈಗ ತಾನೇ ಬಂದೆ. ಸೋದರ ಬೆನಕ, ತಮ್ಮ ನೀನು ಬರೋದು ಸ್ವಲ್ಪ ತಡ ಆಯ್ತಲ್ಲಪ್ಪ, ಯಾಕೆ? ಯಾಕಂದರೆ ಅಣ್ಣ, ಇಂದು ರಕ್ಷಾ ಬಂಧನ ದಿನವಲ್ಲವೇ? ಅಕ್ಕ ತಂಗಿಯರು ನಮಗೆಲ್ಲರಿಗಿಲ್ಲದೆ ಅಕ್ಕ ತಂಗಿಯರ ಸ್ಥಾನದಲ್ಲಿ ನಿಂತು ರಾಖಿ ಕಟ್ಟು ತಂಗಿ ಮಂಗಳಿಗೆ ಗಿಫ್ಟ್ ತರಲು ಹೋಗೋದು ತಡವಾಗಿದೇನು ಸೋದರ? ಹೌದಣ್ಣ. ಓ ಹೀಗು. ಏ ಮಂಗ್ಲಿ, ನೇತ್ರಾವತಿ, ಬೇಗನೆ ಆರತಿ ತಗೊಂಡು ಬಾರಿ. ನಿನ್ನ ಗೆಳತಿ ರಾಖಿ ಕಟ್ಟಲು ನಿನ್ನ ಗೆಳತಿ ಮಂಗ್ಲಿ ಬಂದದಳೆ. ಮಂಗ್ಲಿ ಬಂದು ಬಾಳ ಹೊತ್ತದೇನೆ? ಇಲ್ಲ, ಈಗ ಬಂದ ಗೆಳತಿ. ಚಲೋ ಅದಿ ಬಿಡ ಗೆಳತಿ. ಬಸ್ ಲೇಟ್ ಆತಿ, ಜಸ್ಟ್ ಈಗ ಬಂದೀನಿ. ಜಲ್ದಿ ಬರ್ಬೇಕಿಲ್ಲ? ಬರ್ಬೇಕಂದ ಮಾಮ ಕರೀಲಕ್ ಬರ್ಲಿಲ್ಲಲ್ಲ. ನಿನಗೋಸ್ಕರ ನಾ ಬಿಸಿ ಬಿಸಿ ಅದು ಹುಗ್ಗಿ ಮಾಡಿದ್ದೆ, ರೊಟ್ಟಿ ಬದ್ನಿಕಾಯಿ ಪಲ್ಯ. ಹಂಗಂದ್ರೆ ಲಗು ಲಗು ಬಂದ್ಬಿಡು.
ರಾಖಿ ಕಟ್ಟಿ ಮೊದಲು ಆಮೇಲೆ ತಿನ್ನಕತ್ತಿ. ಹೌದಾ ನಿನ್ನ ಆಸೆ ಎಂತೆ ಆಗ್ಲಿ. ಹಾ ಮಂಗಲಿ, ನಮಗೆ ಬೇಗನೆ ರಾಖಿ ಕಟ್ಟಮ್ಮ, ನಂತರ ಸೇರಿ ಊಟ ಮಾಡಿದ್ರೆ ಆಯ್ತು. ಹಾ ತೆಗೆದುಕೊಳ್ಳತ್ತಿ ಬಾಕ್ಸವನ್ನು. ಗೋಪಾಲಣ್ಣ ಆಯರ್ ತೊಂಬಂದಾರ. ಹತ್ತಿಗೆ ತೆಗೆದುಕೊಳ್ಳೋ ಈ ಬಾಕ್ಸವನ್ನು. ಹಾ ತಂಗಿ ಮಂಗಲ, ಈ ನಿನ್ನ ಶಿವರನ ಸೀರೆಯನ್ನು ಕಾಣಿಕೆಯನ್ನು ತೆಗೆದುಕೋ ತಂಗಿ. ತಂಗಿ, ಈ ನಿನ್ನ ಕಾಣಿಕೆ ತೆಗೆದುಕೋ ಈ ಬಳೆಗಳನ್ನು. ತಂಗಿ, ಈ ನನ್ನ ಬೆನಕನ ಕಾಣಿಕ ತೆಗೆದುಕೊಳ್ಳಿ ಈ ಚೂಡಿದಾರವನ್ನು. ನಿಮ್ಮಂತ 3 ಅನ್ನ ಪಡೆದಿನಲ್ಲ, ಭಾಳ ಪುಣ್ಯವಂತನೇ ಅದೀನಿ. ಕಳಿಸ್ ಐಡಿ ಇಡ್ತೀನಿ. ಓನ್ಲಿ CSಗೆ ನಾನು. ಮತ್ತೆ ಇದ ಖುಷಿಯಾಗ ಮತ್ತೆ ಸಿಹಿ ಸುದ್ದಿ ಐತಿಲ್ ಮತ್ತೆ. ಆಮೇಲೆ ನನ್ ಗೆಳತಿ ನಂಗೆ ಹೋಳಿಗೆ ತಿನ್ನಿಸ್ತಾಳಂತ. ಗೇಟಿ ಅಂದ್ರೆ ನನಗೆ ಗೆಡ್ಡಿನ ಮಾಡ್ತೀನಿ. ಅನ್ನ ಅತ್ತಿಗೆ ಆಶೀರ್ವಾದಿಸ. ಕೀತ ಕೈಯಾಗ ಕೊಡ್ತೀನಿ ಮತ್ತೆ ನಿಮ್ಮದು. RCB ತಂಗಿ ಸಪೋರ್ಟ್ ಬರ್ರಿ ನೀ ಅಂತ ಅನ್ನ. CSಗೆ ಅನ್ನ ಒಂದಸಿಲ್ಲ ನನಗೋಸ್ಕರ. CSಗೆ ಜೈ CSಗೆ ಅನ್ನ. ಜೈ CSB. CS ಅಲ್ಲ CSಗೆ. ಜೈ CSಗೆ. ಹಾ ಇದು ನಮ್ಮ ಅಣ್ಣ ಅಂದ್ರ. ಅಲ್ಲ ಅತ್ತಿಗೆ, ಇದೇ ಸಂತೋಷಕ್ಕೆ ಎಲ್ಲರೂ ಕೂಡಿ ಹಾಡನಲ್ಲೇನೋ ಬನ್ನಿ. ಮುಗೀತು ಬಿಡ್ರಿ. ಬಾಂಬೆ ಸೌಕರ್ ಅದ ನಾನು 51 ರೂಪಾಯಿ ಕೊಟ್ಟರೆ ಧನ್ಯವಾದಗಳು. ಇರ್ಲಿ 50 ರೂಪಾಯಿ ಜಾಸ್ತಿ ಇಲ್ಲ, ಹಂಗೆ ಮಾಡ್ತೀನಿ. ಇರ್ಲಿಲ್ಲ ನಮ್ಮ ಅಣ್ಣನಾದ 101 ರೂಪಾಯಿ ಯಾರು ಕೊಟ್ಟಿದ್ದಾನೆ ಧನ್ಯವಾದ. ನಡಿ ಎಲ್ರು ಸೇರಿ ಮತ್ತೆ ಬಾಂಬೆ ಸೌಕರ್ಗೆ ಜೈ ಹೊಯ್ಕೊಂತ ಹೋಗ್ಲಿ. ಹಾ ಇನ್ನ ಒಳ ಹೋಗಣ್ರ ಮತ್ತೆ. ನಡಿ ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಕಂತಿ. ಹೊಟ್ಟೆ ಹಸುಗಿತೀವ ಮೈಲನ್ರ ನಡಿರಪ್ಪ ಊಟಕ್ಕೆ ಬಡಿಸ್ತೀನಿ. ನಮ್ಮ ಅಣ್ಣರ ಮುಖದ ನಗುನೇ ಇಲ್ಲಲ್ಲ. ಇಲ್ಲಿ ಮಾಡಿ ಇವ್ ಮುಖದಾಗ ಮೊದಲ ಇಲ್ಲ. ಸ್ವಲ್ಪ ನಗು ಅನ್ನ. ಬದಾಮಿಯಿಂದ ಇಲ್ಲಿಗೆ ನಿನಗೋಸ್ಕರ ಬಂದಿ. ನನ್ನ ಒಲ್ಲೆ ಅಂದ್ರೆ ಹಿಡ್ಕೊಂಡ್ ಬಂದಿ. ನನ್ನ ಆರಾಮಿಲ್ಲ ಅಂದ್ರೆ ಬಿಟ್ಟಿಲ್ಲ ನೀವು.
ನಗೆ ಸೊಪ್ಪು ಸಾಕ್ ಬಿಡೇವ ನನ್ನ ಗಂಡ ತಿವ್ದಾಡ್ ಸೊರಗಿಸಿಟ್ಟಿದಿ ಏ ನಮ್ಮ ಅಣ್ಣ ಆದ್ಮ್ಯಾಗ ನಿನ್ನ ಗಂಡಗೇನವ ಗೌಡನಿಗೆ ಸರ್ಪ ನಾನಾಗಿ ರೈತರ ಹೊಟ್ಟೆ ಮೇಲೆ ಹೊಡೆದು ರೈತರ ರಕ್ತ ಕಣ್ಣೀರಿನಿಂದ ಕಟ್ಟಿದ ಗೌಡನ ಸಾಮ್ರಾಜ್ಯಕ್ಕೆ ಸಾಮ್ರಾಟ ನಾನಾಗಿ ರಾಜಕೀಯದಲ್ಲಿ ಅವನೊಂದಿಗೆ ಬೆಂಬಲಿಸಿ ಅವನ ಹಣದ ಖಜಾನೆಯನ್ನು ಖಾಲಿ ಮಾಡಿಸಿ ಲಕ್ಷಾಧಿಪತಿ ಆಗಿರುವ ನಾಗೇಗೌಡನನ್ನು ಲಕ್ಷಾಧಿಪತಿನಾಗಿ ಮಾಡಿ ಅವನನ್ನು ತಿರುಪತಿ ತಿಮ್ಮಪ್ಪನಿ ಗುಡಿಗೆ ಮುಂದೆ ಕುಳಿತು ಭಿಕ್ಷೆ ಬೇಡುವಂತೆ ಮಾಡಿದಾಗ ಈ ಚಕ್ರವರ್ತಿ ಶೇಡಿನ ಕೆಂಡನೊಂದುತ್ತದೆ. ಬಟ್ ನವಿಲ್ನಂತೆ ನರ್ತನೆ ಮಾಡುತ್ತಿರುವ ನಾಗೇಗೌಡನ ತಂಗಿ ನಾಗರತ್ನ ನಿನ್ನ ಶೀಲ ನಾಳಿಗೆ ಈ ಚಕ್ರವರ್ತಿ ಕೈಲಿ ಎದುರು ವಿಚಿತ್ರ ಬಂದೆ ನಾಗರತ್ನ ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ನಾ ಮುತ್ತಿಟ್ಟು ನನ್ನ ಆಸೆ ಕಾಸುಗಳನ್ನು ಈಡೇರಿಸಿಕೊಂಡು ಬಂದಲೇ ಶ್ರೀಮಂತ ಸುಳೆ The